ಈ ನೆಲದಲ್ಲಿ ನಿಂತ್ಕೊಂಡು ಪಕ್ಕದ ಅದರಲ್ಲೂ ನಮ್ಮ ದೇಶದ ವಿರುದ್ಧ ಕತ್ತಿ ಮಸಿಯುವಂತಹ ರಾಷ್ಟ್ರದ ಪರವಾಗಿ ಜೈಕಾರ ಹಾಕ್ತವ್ರಿಗೆ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ? ಇದೊಂದು ಪ್ರಶ್ನೆ ಮತ್ತು ಒಂದು ಉತ್ತರ ಹಲವು ಅನುಮಾನಗಳ ಕಾರಣ ಆಗ್ತಾ ಇದೆ ಮತ್ತು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಪಾಕಿಸ್ತಾನ್ ಜಿಂದಾಬಾದ್, ಬಾಂಗ್ಲಾದೇಶ್ ಜಿಂದಾಬಾದ್ ಅಂತ ಕೂಗಿಕೊಂಡವರಿಗೆ, ಕಳಂಕಿತರಿಗೆ ಯಾವುದೇ ಶಿಕ್ಷೆಗಳು ಇಲ್ಲಿ ತನಕ ಆಗಿಲ್ಲ ಅನ್ನೋ ಆತಂಕಕಾರಿ ವಿಚಾರ. ಪಾಕಿಸ್ತಾನ್ ಜಿಂದಾಬಾದ್ ಅಂದವರಿಗೆ ಶಿಕ್ಷೆ ಆಗಿಲ್ಲ. 3 ವರ್ಷದಲ್ಲಿ ಒಂದೇ ಒಂದು ಕೇಸ್ನಲ್ಲಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಇನ್ನೂ ಕೇಳಿದ್ರೆ ಇದ್ರ ಬಗ್ಗೆ ತನಿಖಾ ಹಂತದಲ್ಲಿದೆ ಅಂತ ಕತೆ ಹೇಳ್ತಾ ಇದ್ದಾರೆ, ರೀಲ್ ಬಿಡ್ತಾ ಇದ್ದಾರೆ. ದೇಶದ್ರೋಹದ ಆರೋಪ ಹೊತ್ತಂತಹ ಕಳಂಕಿತರು ಇದರಿಂದ ಬಿಂದಾಸಾಗಿ ಜೀವನ ಮಾಡ್ತಾ ಇದ್ದಾರೆ. ದೇಶದ್ರೋಹಿ ಮನಸ್ಥಿತಿಗಳು ಹೆಚ್ಚಾಗೋದಕ್ಕೆ ಪೊಲೀಸರ ಕಾರ್ಯವೈಖರಿ ಕಾರಣ, ಪೊಲೀಸರ ಕರ್ತವ್ಯ ಲೋಪ ಕಾರಣ ಅನ್ನುವಂತಹ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಇನ್ಫ್ಯಾಕ್ಟ್ ಗೃಹ ಇಲಾಖೆಗೆ ಪ್ರಶ್ನೆಯನ್ನ ಕೇಳಿದಾಗ ಅಂಕಿ ಅಂಶದ ಸಮೇತ ಯಾವ ಕೇಸ್ನಲ್ಲಿ ಏನಾಗಿದೆ ಅನ್ನೋ ಡೇಟಾವನ್ನ ಕೂಡ ಗೃಹ ಇಲಾಖೆ ರಿಲೀಸ್ ಮಾಡಿದೆ. ಈ ಪ್ರಶ್ನೆ ಇರೋದು, ಪಕ್ಕದ ರಾಷ್ಟ್ರ ಸದಾ ಭಾರತಕ್ಕೆ ಅವಕಾಶ ಸಿಕ್ಕಾಗಲೆಲ್ಲ ಭಾರತಕ್ಕೆ ನಷ್ಟ ಆಗಲಿ, ಬ್ಲೀಡ್ ಇಂಡಿಯಾ ಇಂಟು ಕಟ್ಸ್ ಅಂತ ಬಯಸುವ ರಾಷ್ಟ್ರಕ್ಕೆ ಜೈಕಾರ ಹಾಕಿದವರನ್ನ ಹಾಗೇ ಬಿಡ್ತಾ ಇರೋದು, ಸಾಕ್ತಾ ಇರೋದು, ಸಲಹುತ್ತಾ ಇರೋದು ಯಾಕೆ? ಇದೆಂಥ ಭಾಗ್ಯವನ್ನು ಸರ್ಕಾರ ಕೊಟ್ಟಿದೆ. ಮತ್ತು ಯಾಕೆ ಪ್ರಹಸನ? ಯಾಕೆ ಹೇಳ್ಬಿಡ್ಬೋದು ಸರ್ಕಾರ. ಹೇಳಿಬಿಟ್ರೆ ಸಿಂಪಲ್ಲು, ಯಾರಿಗೆ ಬೇಕಾದ್ರೂ ಜಿಂದಾಬಾದ್ ಕೂತ್ಕೊಳ್ಳಿ, ನಾವು ಯಾರಿಗೂ ಶಿಕ್ಷೆ ಕೊಡಿಸಲ್ಲ, ಯಾಕಂದರೆ ಬಾಂಧವರಿಗೆ ನೋವಾಗುತ್ತೆ ಅನ್ನೋದಾದರೆ ಹೇಳಿಬಿಡ್ಲಿ ಅದನ್ನು. ಆವಾಗ ನಾವು ಕೂಡ ಕೇಳಲ್ಲ. ಇಲ್ಲಾಂದರೆ ಜನಾಕ್ರೋಶ ಸ್ಫೋಟ ಆಗ್ತಾ ಇರುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲ್ಲ, ತಪ್ಪಿತಸ್ಥರು ಆ ಮನಸ್ಥಿತಿಗಳು, ವಿಷಕಾರಿ ಮನಸ್ಥಿತಿಗಳು ಮುಂದೊಮ್ಮೆ ರಾಜ್ಯದ ಹಿತಕ್ಕೆ ಕೊಳ್ಳಿ ಇಡೋ ಕೆಲಸ ಮಾಡಬಹುದು. ಆದರೂ ಸರ್ಕಾರ ನಿದ್ದೆ ಮಾಡ್ತಾ ಇರುತ್ತೆ. ಸರ್ಕಾರವಾಗಿ ಉಳಿಬೇಕು ಅಂದರೆ ಇಂಥ ಮನಸ್ಥಿತಿಗಳನ್ನು ಹೊಸಕಿ ಹಾಕಬೇಕಾಗಿತ್ತು, ಅದಾಗಿಲ್ಲ. ನೋಡಿ, ಪಾಕಿಸ್ತಾನ್ ಜಿಂದಾಬಾದ್ ಕೇಸ್ಗಳು ಎಷ್ಟು? 2023ರಲ್ಲಿ ಅಧಿಕೃತವಾಗಿ ದಾಖಲಾಗಿರುವಂತಹ ಕೇಸ್ 3, 2024ರಲ್ಲಿ ಅಧಿಕೃತವಾಗಿ ದಾಖಲಾಗಿರುವಂತಹ ಕೇಸ್ಗಳ ಸಂಖ್ಯೆ 8. ಅಂದರೆ 2 ವರ್ಷ ಸೇರಿಸಿದ್ರೇ ಆಲ್ಮೋಸ್ಟ್ 11 ಕೇಸ್ಗಳು. 2025ರಲ್ಲಿ 6 ಕೇಸು, ಟೋಟಲ್ ಆಗಿ 17 ಕೇಸ್ಗಳು 3 ವರ್ಷಗಳ ಅವಧಿಯಲ್ಲಿ ದಾಖಲಿಸ್ಕೊಂಡಿದೆ. ಇಷ್ಟು ಕೇಸ್ಗಳು 3 ವರ್ಷದ ಅವಧಿಯಲ್ಲಾದ ಮೇಲೆ ಶಿಕ್ಷೆ ಎಷ್ಟಾಯಿತು ಅನ್ನೋದು ಇಂಪಾರ್ಟೆಂಟು. ಕೊಡ್ತೀವಿ ನಿಮ್ಗೆ ಆ ಮಾಹಿತಿಯನ್ನು. ಅದಕ್ಕಿಂತ ಮುಂಚೆ ಈ ವರ್ಷ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅಷ್ಟು ಬೇಗ ಒಂದು ಕೇಸ್ ಆಗಿದೆ, ಅಷ್ಟು ಬೇಗ ಒಂದು ವಿಷಜಂತು ಕಾಣಿಸ್ಕೊಂಡಿದೆ, ಕೊಳಕು ಕ್ರಿಮಿ ಕಾಣಿಸ್ಕೊಂಡಿದೆ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಕೊಳಕು ಕ್ರಿಮಿ ಅಲ್ಲಿ ಹೋಗಿ ಬದುಕೋಕ್ಕಾಗದೆ ಇಲ್ಲಿ ಬಂದು ಓಡ್ ಬರೋದು ಮತ್ತು ಆ ದೇಶಕ್ಕೆ ಜೈ ಅನ್ನೋದು. ನೋಡಿ, ಬೆಂಗಳೂರಿನಲ್ಲಿ 2024 ವಿಧಾನಸೌಧದಲ್ಲೇ ರಾಜ್ಯಸಭೆ ಸದಸ್ಯೊಬ್ಬ ಗೆದ್ದಾಗ ಅವರು ಬೆಂಬಲಿಗರು ಕೂಗ್ಕೊಂಡ್ರಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ, ಅದಿನ್ನೂ ತನಿಖೆಯಲ್ಲಿದೆಯಂತೆ. ಈ ಕಡೆಗೆ 2023ರಲ್ಲಿ ತಿಲವಾಡಿಯಲ್ಲಿ ಕೂಗಿದ ಆರೋಪಿತರ ಸುಳಿವೇ ಇನ್ನೂ ಸಿಕ್ಕಿಲ್ವಂತೆ. 2 ವರ್ಷ 3 ವರ್ಷ ಆಯಿತು ಪ್ರಕರಣ ನಡೆದು, ಇನ್ನೂ ಕೂಡ ಯಾರು ಆರೋಪಿಗಳು ಅನ್ನೋದು ಗೊತ್ತಿಲ್ಲ. ಕೂಗಿದವರು ಬೆಚ್ಚಗೆ ಮನೆಯಲ್ಲಿದ್ದಾರೆ. 2025ರಲ್ಲಿ ಹುಣಸೂರಿನಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚಬೇಕು, ತನಿಖೆ ಮಾಡ್ತಾ ಇದ್ದೀವಿ, ಪ್ರಗತಿಯಲ್ಲಿದೆ ತನಿಖೆ ಅಂತ ಹೇಳ್ತಿದ್ದಾರೆ. ಈ ತನಿಖೆ ಪ್ರಗತಿ ಅನ್ನೋ ಶಬ್ದವನ್ನು ಕಂಡಿಡಿದವ್ರ ಮೇಲೆ ನಮಗೆ ವಿಪರೀತ ಸಿಟ್ಟು. ಯಾಕಂದ್ರೆ ಅದು ಮುಂದಕ್ಕೆ ಹೋಗೋದೇ ಇಲ್ವಲ್ಲ, ತಾರ್ಕಿಕ ಅಂತ್ಯಕ್ಕೆ ಹೋಗೋದೇ ಇಲ್ವಲ್ಲ. 2025 ಹಳೆನಗರ ಠಾಣೆಯಲ್ಲಿ ಆದಂತಹ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಅಂದರೆ ಪ್ರಕರಣದಲ್ಲಿ ಕ್ಲೀನ್ ಚಿಟ್, ಕೂಗಿಕೊಂಡವರಿಗೆ ಆ ಥರದ್ದು ಯಾವುದೋ ಕೂಗೇ ಇಲ್ಲ ಅನ್ನೋ ಅರ್ಥದಲ್ಲಿ ಕ್ಲೀನ್ ಚಿಟ್ಟನ್ನು ಕೊಟ್ಟಿದ್ದಾರೆ. ಬಿ ರಿಪೋರ್ಟ್ ಅಂದರೆ ಇನ್ನೇನು, ಸಾಕ್ಷಿಗಳು ಇಲ್ಲ ಅನ್ನೋ ತಾನೆ. ಇಂಥ ಚಂದಕ್ಕೆ ಯಾಕೆ FIR ಮಾಡ್ಕೊಳ್ಬೇಕಾಗಿತ್ತು? ಹಾಗಾದರೆ ಆಗ ಪ್ರಕರಣ ಬಿಸಿಯಲ್ಲಿರುತ್ತೆ, ಸಾರ್ವಜನಿಕರು ಕೇಳ್ತಾರೆ ಅನ್ನೋ ಕಾರಣಕ್ಕೆ ಪ್ರಕರಣ ದಾಖಲಿಸ್ಕೊಳ್ಳೋದು, ಶಿಕ್ಷೆ ಆಗಲ್ಲ ಅಷ್ಟೇ. ಸೊ ಏನಾಯಿತು ಅನ್ನೋದ್ರ ಡೀಟೇಲ್ಸು, ಎಲ್ಲೆಲ್ಲಿ ಏನೇನಾಯಿತು ಅಂತ. 2023ರ ಮತ ಎಣಿಕೆ ಹೊತ್ತಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಕ್ರಿಮಿಗಳು ಓಪನ್ ಆಗಿ ಖುಲ್ಲ ಕೂಗಿಕೊಂಡ್ರು. ಸ್ಥಳ ಬೆಳಗಾವಿ, ದಿನಾಂಕ 13/5/2023. ನಾವು ರೀಕಾಲ್ ಮಾಡಿಕೊಡ್ಬೇಕಾಗಿ ಬರ್ತಾ ಇದೆ, ಯಾಕಂದರೆ ನಾಡ್ದು ಸುಮಾರು ದಿನ ಆಯಿತು, ಯಾರಿಗೂ ಏನೂ ಶಿಕ್ಷೆ ಆಗಿಲ್ಲ. ಈ ಕಡೆಗೆ ಕೋರ್ಟ್ ಹಾಲ್ನಲ್ಲೇ ಪಾಕ್ ಪರ ಘೋಷಣೆ, ಕೋರ್ಟ್ ಹಾಲ್ನಲ್ಲಿ ಬೆಳಗಾವಿಯಲ್ಲೇ ಇದು ಆಗಿದ್ದು 12/6/2024. ಪಾಕ್ ಕ್ರಿಮಿ ಇಲ್ಲೂ ಕೂಡ. ಈ ಕಡೆಗೆ ರಾಜ್ಯಸಭೆ ಫಲಿತಾಂಶದ ಸಂದರ್ಭದಲ್ಲಿ ಈ ರಾಜ್ಯಸಭೆ ಸದಸ್ಯನ ಬೆಂಬಲಿಗರೇ ಕೂಗಿಕೊಂಡ್ರು. ಇದು ಆಗಿದ್ದು 28/2/2024.
ಇಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಶಿಕ್ಷೆ ಆಗಿಲ್ಲ. ಇನ್ನು ವಿಡಿಯೋ ಮಾಡಿ ಬೇಕಂತ ಕಾಶ್ಮೀರಿ ವಿದ್ಯಾರ್ಥಿಗಳು ಪಾಕ್ ಪರ ಘೋಷಣೆಯನ್ನು ಕೂಗಿದ್ರು ಕೂಡ, ಮುಖಗಳ ಸಿಕ್ಕಿದ್ರು, ಆಡಿಯೋ ಇದ್ರು, ವಿಡಿಯೋ ಬೈಟ್ ಇದ್ರು, ಶಿಕ್ಷೆ ಆಗಿಲ್ಲ. ಇದಕ್ಕಿಂತ ಅವಮಾನಕಾರಿ ಸಂಗತಿ ಇನ್ನೇನಿದೆ ದೇಶದಲ್ಲಿ? ದೇಶದ್ರೋಹಿ ಚಿಂತನೆ ಅನ್ನೋದು ಇಡೀ ದೇಶವನ್ನ ಬರ್ಬಾದ್ ಮಾಡುವಂತಹ ಅಪಾಯಕಾರಿ ಚಿಂತನೆ. ಹಿಂಗೆ ಘೋಷಣೆ ಕೂಗಿದ್ರೆ ಶಿಕ್ಷೆ ಆಗುತ್ತೆ ಅಂತ ಗೊತ್ತು, ಆದರೂ ಆ ಧೈರ್ಯ ಮಾಡ್ತಾರೆ ಅಂದರೆ ಅವ್ರದ್ದು ಐಡಿಯಾಲಜಿ ಬೇರೆ ಇದೆ. ಅವರನ್ನು ಹೊಸಕಿ ಹಾಕಿ ಯಾವ ದೇಶದ ಪರ ಪ್ರೇಮ ಇತ್ತೋ ಆ ದೇಶಕ್ಕೆ ಕಳಿಸ್ಕೊಡ್ಬೇಕಾದ ಸರ್ಕಾರ ಕೈ ಕಟ್ಟಿ ಕುಂಟುತ್ತಾ ತೆವಳುತ್ತಾ ತನಿಖೆಯನ್ನು ನಡೆಸ್ತಾ ಇರೋದು ಈ ದೇಶದ ಕಾನೂನಿನ, ಅದರಲ್ಲೂ ಅಧಿಕಾರಿಗಳ ವೈಫಲ್ಯ ಅಂದರೆ ತಪ್ಪಾಗಲ್ಲ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ. ಇದಕ್ಕಿಂತ ಕರ್ತವ್ಯ ಲೋಪ, ಇದಕ್ಕಿಂತ ಫೇಲ್ಯೂರ್, ಸಿಸ್ಟಮ್ ಫೇಲ್ಯೂರ್ ಇನ್ನೊಂದು ಪ್ರಕರಣದಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಹೀಗೆ ಶ್ರೀನಿವಾಸ್? ಮಮತಾ, ಖಂಡಿತ ದೇಶದ್ರೋಹದ ಕೂಗುಗಳು ಆ ರಾಜ್ಯದಲ್ಲಿ ಹೆಚ್ಚು ಪ್ರಕರಣಗಳು ಕಂಡುಬರ್ತಿರುವಂತದ್ದು. ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರವೇ ಹೇಳಿರುವಂತ ಮಾಹಿತಿಗಳಿದು. 3 ವರ್ಷಗಳಲ್ಲಿ ಸುಮಾರು 17 ಕೇಸು ಪಾಕಿಸ್ತಾನ ಪರ ಮತ್ತೆ ಬಾಂಗ್ಲಾದೇಶದ ಪರ ಘೋಷಣೆಗಳನ್ನ ಕೂಗಿದ್ದಾರೆ. ವಿಪರ್ಯಾಸ ಅಂದ್ರೆ ಯಾರು ಈ ಘೋಷಣೆಯನ್ನ ಕೂಗಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳ್ಬೋದು. ಈ 3 ವರ್ಷಗಳಲ್ಲಿ 17 ಕೇಸ್ಗಳ ಪೈಕಿ ಒಂದೇ ಒಂದು ಕೇಸ್ನಲ್ಲೂ ಕೂಡ ದೇಶದ್ರೋಹಿಗಳಿಗೆ ಶಿಕ್ಷೆ ಕೊಡಿಸುವಂತ ಕೆಲಸವನ್ನ ಮಾಡ್ತಿಲ್ಲ. ಸಹಜವಾಗಿ ಪ್ರಶ್ನೆ ಉದ್ಭವ ಆಗುತ್ತೆ, ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು, ಮತ್ತೆ ಒಂದು ಸಮುದಾಯದವರು ಈ ತರ ಮಾಡ್ತಿದ್ದಾರೆ ಅನ್ನುವಂತಹ ನಿರ್ಲಕ್ಷ್ಯದಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಅನುಮಾನಗಳು ಕೂಡ ಸಹಜವಾಗಿ ಕಾಡುತ್ತೆ. ಒಂದು 3-4 ಕೇಸಲ್ಲಿ ಈಗಾಗಲೇ ಬಿ ರಿಪೋರ್ಟ್ ಅನ್ನು ಕೂಡ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಸಲ್ಲಿಸಿದೆ. ಅಂದ್ರೆ ದಾಖಲಾತಿ ಇದ್ರೂ ಕೂಡ ಅದನ್ನ ಸಾಬೀತು ಮಾಡೋದಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಮೂಡುತ್ತೆ. ಒಟ್ಟಾರೆಯಾಗಿ ದೇಶದ್ರೋಹದ ಕೂಗುಗಳನ್ನ ಕೂಗುವಂತ ಸಂದರ್ಭದಲ್ಲಿ ಕಠಿಣ ಶಿಕ್ಷೆಗಳಾಗದೆ ಹೋದ್ರೆ ಈ ರೀತಿಯಾದಂತಹ ಪ್ರಕರಣಗಳು ಮತ್ತೆ ಮತ್ತೆ ಜಾಸ್ತಿ ಆಗುತ್ತೆ. ಯಾರದ್ದೋ ಓಲೈಕೆಗೋಸ್ಕರ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಈ ರೀತಿಯಾಗಿ ತನಿಖೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಗಳು ಕಾಡುತ್ತೆ. ಹಾಗಾಗಿ ಈ ತರದ ವಿಚಾರಗಳಲ್ಲಿ ಸರ್ಕಾರ ಮತ್ತಷ್ಟು ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಮತ್ತೆ ಎಫಿಷಿಯಂಟ್ ಆಗಿ ತನಿಖೆಯನ್ನ ಮಾಡೋ ಮೂಲಕ ದೇಶದ್ರೋಹ ಕೆಲಸಗಳಿಗೆ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಈ ರೀತಿಯಾದಂತಹ ಪ್ರಕರಣಗಳು ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನುವಂಥದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಮಮತಾ, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ.